ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ನಾನು ರೊಟೀನ್ ಸ್ಟಾರ್ಟ್ ಆಯಿತು. ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡೋಣ ಅಂತ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ ಗೈಸ್. ಸ್ವಲ್ಪ ಅನ್ನ ಇತ್ತು ರಾತ್ರಿದು, ಸೊ ಹಂಗಾಗಿ ಸ್ವಲ್ಪ ಅನ್ನ ಸಾಲಲ್ಲ ಅಂದ್ಬಿಟ್ಟು ಅದೇ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿಟ್ಬಿಟ್ಟು ಬಿಸಿ ಮಾಡಿ ಉಪ್ಪು ಹಾಕೊಂಡು ಹಸಿಟ್ಟು ಹಾಕೊಂಡು ಬಿಸಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಸುಡ್ತಾ ಇದೆ, ಸೊ ಹಂಗಾಗಿ ಮಗ್ಚಕಾಯಿಯಲ್ಲಿ ಕಲಿಸ್ತಾ ಇದ್ದೀನಿ ಗೈಸ್. ಇವಾಗ ಕಲಿಸ್ಕೋಬೇಕು ಪಟ 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 ಅಂತ. ಇನ್ನು ಕಾಯಿ ಚಟ್ನಿ ಏನೂ ಹಾಕಿಲ್ಲ, ಇದನ್ನು ಕಲಸಿಟ್ಕೊಂಡು ಚಟ್ನಿ ರೆಡಿ ಮಾಡ್ತೀನಿ. ಆಮೇಲೆ ಚಟ್ನಿ ರೆಡಿ ಆಗಿದ ತಕ್ಷಣ ನಾನು ರೊಟ್ಟಿ ಹಾಕೋತ್ತಿಗೆ ಕರೆಕ್ಟ್ ಆಗುತ್ತೆ ಗೈಸ್. ಇದನ್ನೆಲ್ಲ ಬಿಸಿ ಇದೆ, ಇದು ಸುಡ್ತಾ ಇದೆ. ಇದನ್ನು ನೀಟಾಗಿ ಇವಾಗ ಕಲಿಸ್ಕೋಬೇಕು. ನೀಟಾಗಿ ನಾದ್ರೇ, ನೀಟಾಗಿ ಕಲಿಸ್ಕೊಂಡ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಓಕೆ ಗೈಸ್, ಬನ್ನಿ ಕಲಿಸ್ಕೊಳ್ಳೋಣ. ಸುಡ್ತಾ ಇದೆ, ಹೆಂಗೆ ಕಲಿಸೋದೋ ಗೊತ್ತಿಲ್ಲ. ಓಕೆ ಗೈಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ? ಹಂಗೆ ನೋಡ್ಬೇಡಿ ಗೈಸ್. ಹಂಗೆ ವಿಡಿಯೋ ಇಷ್ಟ ಆಯ್ತು ನಿಮ್ಗೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ನ ಕೊನೆವರೆಗೂ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ನಮ್ಮಲ್ಲಿ ನೋಡಿ ಗೈಸ್, ಕಾಕ್ರೋಚ್ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾನು ಎಷ್ಟೇ ಇದು ಮಾಡಿಕೊಂಡ್ರು, ಏನೇ ಔಷಧಿ ಇಟ್ಟರು ಅದಾಗ್ತಾನೇ ಇದೆ. ಬಟ್ ಓಕೆ, ಬನ್ನಿ ರೊಟ್ಟಿ ಹೆಸರು ಕಲಿಸ್ಕೊಳ್ಳೋಣ. ಅವು ಪಾಡಿಗೆ ಇರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ನೋಡಿ ರೊಟ್ಟಿ ಮಾಡ್ತಿದ್ದೀನಿ. ನಮ್ಮ ಕಡೆ ಥರ ರೊಟ್ಟಿ ಮಾಡೋದು ಗೈಸ್. ರೊಟ್ಟಿ ಅಕ್ಕಿ ರೊಟ್ಟಿ. ಇದಕ್ಕೆ ಪಲ್ಯ ಇದ್ರೂ ಚೆನ್ನಾಗಿರುತ್ತೆ, ಚಿಕನ್ ಸಾಂಬಾರು ಇದ್ರೂ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಟೊಮೊಟೊ ರುಬ್ಬಿ ಮಾಡ್ತೀವಲ್ಲ, ಆ ಥರನೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಅಡ್ಜಸ್ಟ್ ಆಗುತ್ತೆ ಗೈಸ್ ರೊಟ್ಟಿ ಎಲ್ಲ. ಇವಾಗ ನಾನು ಕಾಯಿ ಚಟ್ನಿ ಮಾಡ್ತೀನಿ. ಮಾಮಿ ಮಾಡ್ತಾ ಇದೆಯಾ ಚರಿ? ಹಂಗಲ್ಲ ಮಗಳು, ಹಿಂಗೆ 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 ಹಿಂಗೆ. ಇನ್ನು ಮಾಡಾಯ್ತಾ? ಕೊಡು, ಅಡ್ಬೇಡು ಕೈ ಮುಗ್ದು. ಏನಂತ ಕೇಳ್ಕೊಂಡೆ ಗುರು ಮಮ್ಮಿನ? ಏನಂತ ಕೇಳ್ಕೊಂಡೆ? ಇವತ್ತು ಪೂಜೆ ಈ ಥರ ಮಾಡಿದ್ದೀನಿ ಗೈಸ್. ಸಿಂಪಲ್ ಪೂಜೆ ಅಷ್ಟೇ. ರಾಯರು ಹೆಂಗಿದ್ರು ಒಪ್ಕೋತಾರೆ. ಆಟ ಆಡ್ತಿದ್ದಾರೆ ಫುಲ್ಗಿಂತ, ಸೊ ಹಂಗಾಗಿ ಏನು ಕೇಳಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳದ್ದು ಏರ್ ಕಟ್ ಮಾಡ್ಸೋಕೆ ಹೋಗುತ್ತೆ ಕೆಲವೊಂದು. ಬನ್ನಿ, ಇವತ್ತು ನನ್ನ ಮಗಳು ನ್ಯೂ ಏರ್ ಕಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸರಿ, ಎಲ್ಲಿಗೆ ಹೋಯ್ತಾ ಇದ್ದೀವಪ್ಪ? ಏರ್ ಕಟ್ ಮಾಡಿಸ್ಕೊಬರಕ್ಕ? ಯಾ ಚುಚ್ಚೂರ ಏರ್ ಕಟ್ ಮಾಡಿಸ್ಬೇಕಾ? ಗೋಳ ಮಾಡಿಸ್ಬಾರ್ದಾ? ಯಾವ ಥರ ಮಾಡಿಸ್ತೆ ನಿಂಗೆ? ನಂತರ ಮಾಡಿಸ್ಲಾ? ಒಂದು ಚುಚ್ಚೂರೇ ಮಾಡಿಸ್ಬೇಕಾ? ಯಾರು ಹೇಳಿದ್ದು ಚೆನ್ನಾಗಿ ಕಾಣಲ್ಲ ಅಂತ? ಇಲ್ಲಿ ನೋಡವಲ್ಲ, ಅಲ್ಲಿ ಕನ್ನಡಿ ನೋಡು ಪಪ್ಪ, ಕಾಣಿಸ್ತೈತೆ? ಹೆಂಗೆ ಕಾಣಿಸ್ತೈತೆ ಪಪ್ಪ? ಹಾಂ, ನಿಂಗೆ ಹೊಸ ಏರ್ ಕಟ್ ಬೇಡವಾ? ವಾ ಸರಿ, ನೋಡು. ವಾ ಇಲ್ಲ ಪಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ ಚರಿ ಮಿರರಲ್ಲಿ. ನಮ್ಮ ಚರಿ ಬರ್ತಡೆಗೆ ಏರ್ ಕಟ್ ಮಾಡ್ಸೋಣ ಅಂತ ಹೋಗಿದ್ವಿ. ಹೆಂಗೆ ಗೊಂಬೆ ಥರ ಕೂತವಳೆ ನೋಡಿ. ಫಸ್ಟ್ ಇಯರ್ ಏರ್ ಕಟ್ ಮಾಡಿಸ್ದಾಗಂತೂ ನೋಡೋಂಗಿಲ್ಲ, ಆ ಥರ ಕಿರ್ಚಾಡಿ ಅಟ್ಲೀಸ್ಟು ಅವ್ಳು ನೆಟ್ಟು ಕಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಆ ಥರ ಮಾಡಿದ್ಲು. ಬಟ್ ಟಿವಿಯರು ಗೊಂಬೆ ಮರಿ ಥರ ಕೂತವಳೆ. ಅವರಪ್ಪ ಹೇಳಿದ್ರು, ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ. ಅವ್ರ ಮಾಮ ಬೇರೆ, ಚಿನ್ನಿಯಪ್ಪ ನಿಂಗೆ ಐಸ್ ಕ್ರೀಮ್ ಬುಕ್ ಮಾಡ್ತೀನಿ ಚರಿ, ಏರ್ ಕಟ್ ಮಾಡಿಸ್ಕೊಬ, ಸ್ವಲ್ಪ ಕಟ್ ಮಾಡಿಸ್ಕೊಬ, ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದರು. ಸೊ ಹಂಗಾಗಿ ಅವಳು ಡಿಮ್ಯಾಂಡ್ ಎಲ್ಲ ಕ್ಲಿಯರ್ ಆಗಿತ್ತು ಅಂದ್ಬಿಟ್ಟು ಸೈಲೆಂಟಾಗಿ ಗೊಂಬೆ ಮರಿ ಕೂತಿದ್ಲು ಅವಳು. ಒಂಚೂರು ಅಲ್ಲಾಡಲಿಲ್ಲ. ಅವರಪ್ಪ ಕೈ ಹಿಡ್ಕೊಳ್ಳೋದು, ಅವ್ರು ಹೆಂಗೆ ಯಾವ ಥರ ಹಿಂಗೆ ಹಿಡ್ಕೊಂಡು ಬಗ್ಗಿಸ್ಕ ಅಂತಾರೆ, ಅವರಪ್ಪ ಹಂಗೆ ಕೈ ಹಿಡ್ಕೊಂಡ್ರೆ ಸೇಮ್ ಟು ಸೇಮ್ ಹಂಗೆ ಕೂತಿದ್ಲು ಅವಳು. ಒಂಚೂರು ಆ ಕಡೆ ಈ ಕಡೆ ಏನೂ ಶೇಕ್ ಆಗಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ಅವಳು ಈ ಥರ ಕೂತ್ಕೊಂಡು ಏರ್ ಕಟ್ ಮಾಡಿಸ್ಕೊತಾಳೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ತುಂಬ ಲಾಂಗ್ ಏರ್ ಇತ್ತು ಅವಳದು, ನಾನು ಶಾರ್ಟ್ ಏರ್ ಮಾಡಿಸಿದ್ದೀನಿ. ಬಟ್ ಅವಳದು ಹೇರ್ ಕಟ್ ಮಾಡಿಸಿದ್ಮೇಲೆ ನಂಗೆ ತುಂಬ ಹೊಟ್ಟೆ ಉರಿತು. ಅಯ್ಯೋ ನನ್ನ ಮಗಳದ್ದು ಹೇರ್ ಕಟ್ ಎಷ್ಟು ಚೆನ್ನಾಗಿತ್ತು.
ಅಷ್ಟೊಂದು ಕಟ್ ಮಾಡಿಸ್ಬಿಟ್ನಲ್ಲ ಅಂತ. ನಾನು ಶೋಲ್ಡ್ರ್ ಲೆವೆಲ್ವರೆಗೂ ಕಟ್ ಮಾಡಿ ಅಂತ ಅಂದೆ, ಬಟ್ ಅವ್ರಿಗೆ ಒಂಟು ಡಬಲ್ ಕಟ್ ಆಯಿತು. ಅವ್ರು ನಮಗೆ ತೋರಿಸಿದ್ರು ಎಷ್ಟು ಕಟ್ ಮಾಡಬೇಕು ಅಂತ. ನಾನು ತುದಿ ಮಾತ್ರ ಕಟ್ ಮಾಡಿ ಅಂತ ಹೇಳಿದ್ರಾಗಿತ್ತು. ಬಟ್ ಈ ಥರ ನೀರಲ್ಲಿ ನೆನೆಸಿದ್ರಲ್ಲ ನಂಗೆ ಉದ್ದ ಥರ ಕಾಣಿಸ್ಬಿಡ್ತು. ಆಯಿತು ಕಟ್ ಮಾಡಿ ಅಂದೆ. ಇವಾಗ ಅವಳು ಏರ್ ಕಟ್ ಎಷ್ಟಿದೆ ಅಷ್ಟು ಒಂಟು ಡಬಲ್ ಏರ್ ಕಟ್ ಹೋಯ್ತು. ನನಗಂತೂ ಒಂಥರ ಅನ್ನಿಸ್ತಾರೆ ನೋಡಿ, ಒಂಚೂರು ಅಳ್ಳಾಡ್ದಂಗೆ ಒಂಚೂರು ಇದು ಮಾಡ್ದಂಗೆ ಸೇಮ್ ಗೊಂಬೆ ಥರ ಕಾಣಿಸ್ತಿದ್ದಾಳಲ್ಲ. ಅಲ್ಲಿ ಹೇಳ್ಕೊಂಡು ನೆಗಡ್ತಾ ಇದ್ದವ್ರು ಏರ್ ಕಟ್ ಮಾಡೋರು. ಈ ಥರ ಮಕ್ಳುಗಳು ಯಾರು ಏರ್ ಕಟ್ ಈ ಥರ ಇಷ್ಟೊಂದು ಡೀಸೆಂಟಾಗಿ ಕುತ್ಕೊಂಡು ಮಾಡಿಸ್ಕೊಳಲ್ಲ. ಆದರೆ ನಿಮ್ಮ ಮಗಳು ಮಾತ್ರ ಎಷ್ಟು ಡೀಸೆಂಟಾಗಿ ಕುತ್ಕೊಂಡು ಏರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ ಅಂತ. ಅದಕ್ಕೆ ಅವ್ರ ಅಪ್ಪನ ನಗಾಡ್ತಾಯಿದ್ರು, ಗುಡ್ಡು ನನ್ನ ಮಗಳು ಅಂತ. ಅವ್ಳು ಕ್ಲೋಸ್ ಯುವರ್ ಐಸ್ ಅಂದರೆ ಕ್ಲೋಸ್ ಯುವರ್ ಐಸ್ ಮಾಡ್ತಿದ್ಲು, ಇಲ್ಲ ಸುಮ್ಮನೆ ಕುತ್ಕೊಳ್ಳೋವೇನು ಕತ್ತೆ ಎತ್ತವ ಆ ಕಡೆ ಈ ಕಡೆ ತಿರ್ಗವ ಅಂತ ಅವ್ರ ಅಪ್ಪ ಇಟ್ಕೊಂಡ್ರೆ ಸಾಕು, ಸುಮ್ಮನೆ ಆರಾಮಾಗಿ ಇಟ್ಕೊತಿದ್ಲು. ನಮಗಂತೂ ಫುಲ್ ಖುಷಿಯಾಗೋಯ್ತು. ಒಟ್ಟಿನಲ್ಲಿ ಫೈನಲಿ ಅವ್ಳು ಔಟ್ಪುಟ್ ಚೆನ್ನಾಗಿ ಬಂತು. ಬಟ್ ಲೆಂತ್ ಇಯರ್ ಇತ್ತು, ಬಟ್ ನಾನು ತುದಿ ಮಾತ್ರ ಕಟ್ ಮಾಡಿಸಿದ್ರೆ ಸಾಕಾಗಿತ್ತು ಅಂತ ಅನ್ನಿಸ್ತು. ಸೊ ಅವ್ಳದ್ದು ಮುಡಿನೂ ಕೊಡಬೇಕು. ಸೊ ನೆಕ್ಸ್ಟ್ ಮಂತ್ ಮುಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಲ ಕೊಟ್ಟಿದ್ವಿ, ಇನ್ನು ಸೆಕೆಂಡ್ ಟೈಮ್ ಕೊಡಬೇಕು. ಸೊ ಹಂಗಾಗಿ ಅವ್ಳು ಬರ್ತಡೇಗೆ ಚೆನ್ನಾಗಿ ಕಾಣಿಸಲ್ಲ, ಒಂದು ಸಲ ಏರ್ ಕಟ್ ಮಾಡಿಸ್ಬಿಡೋಣ ಅಂತ ಮಾಡಿಸಿದ್ದಷ್ಟೇ. ಸ್ವಲ್ಪ ಕಣ್ಣತ್ರಕ್ಕೆಲ್ಲ ಜಾಸ್ತಿ ಬೆಳೆದಿದೆ. ಅವಳು ಜುಟ್ಟು ಹಾಕಿಸ್ಕೊತಿರ್ಲಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಳದನ್ನು ಕಿತ್ತಿಸಿ ಅವಳು ಕೂದಲೆಲ್ಲ ಕಣ್ಣಿಗೆಲ್ಲ ಬರ್ತಾಯಿತ್ತು. ಸೊ ಹಂಗಾಗಿ ಈಗ ಜುಟ್ಟು ಹಾಕೋಕ್ಕೂ ಆಗಲ್ಲ, ಬಟ್ ಹಂಗೆ ಬಿಟ್ರೂ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಏರ್ ಕಟ್ ಮಾಡಿಸಿದ್ವಿ. ನೋಡಿ ಏನು ಸಖತ್ತಾಗಿ ಕಾಣಿಸ್ತಾವಳಲ್ಲ, ಗೊಂಬೆ ಥರ ಕೂತವಳೆ. ಓಕೆ ಗೈಸ್, ಈ ವಿಡಿಯೋ ನಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಗೈಸ್, ಮರಿಬೇಡಿ. ನಿಮ್ಮ ಮನೆಗಳಲ್ಲೂ ಮಕ್ಕಳಿದ್ರೆ ಯಾವ ಥರ ಏರ್ ಕಟ್ ಮಾಡಿಸ್ತೀರ, ಯಾವ ಥರ ಕಿತಾಪತಿ ಮಾಡ್ತವೆ, ಇಲ್ಲ ನೀವು ಹೇಳ್ದಂಗೆ ಕೇಳ್ತವ ಅಂತ ಕಮೆಂಟ್ ಮಾಡಿ ಗೈಸ್. ಇವಳು ಮಾತ್ರ ಅವ್ರ ಅಪ್ಪ ಹೇಳ್ದಂಗೆ ಕೇಳ್ತಾಯಿದ್ಲು. ಅವ್ರ ಅಪ್ಪನ ಮಗಳಲ್ಲಿ ನೋಡಿ, ಅವ್ರ ಅಪ್ಪ ಹಂಗೆ ಇಟ್ಕೊಂಡಿದ್ರೆ ಸುಮ್ಮನೆ ಕೂತಿದ್ಲು. ಅವ್ರ ಅಪ್ಪ ಕೈ ಬಿಟ್ಟು ನಿಂತ್ಕೊಂಡ್ರೆ ಪಪ್ಪ ಪಪ್ಪ ಅಂತಿದ್ಲು. ನಾನು ಆರಾಮಾಗಿ ವೀಡಿಯೋ ಮಾಡ್ತಿದ್ದೆ, ಬಟ್ ಅಲ್ಲೆಲ್ಲ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಸಾಂಗ್ ಹಾಕಿದ್ರು. ಸೊ ಹಂಗಾಗಿ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಎಲ್ಲ ಮ್ಯೂಟ್ ಮಾಡ್ಕೊಂಡು. ಅವ್ರಿಗಂತೂ ಫುಲ್ ಶಾಕ್ ಆಗೋಯ್ತು, ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ನಿಮ್ಮ ಮಗಳು ಏರ್ ಕಟ್ ಮಾಡಿಸ್ಕೊಳಕ್ಕೆ ಅಂತ. ಅಲ್ಲಿ ಟಿಶ್ಯೂ ಕೊಟ್ಟರು, ನಾನು ಒರ್ಸಲ್ಲ ನೀವೇ ಒರೆಸ್ಬಿಡಿ, ಇಲ್ಲ ಅಳ್ತಾಳೆನೋ ಆಮೇಲೆ ಸರ್ ಹೆಂಗೆ ಸೈಲೆಂಟಾಗಿ ಕೂತಿದ್ದಾಳೆ ಅಂತ. ಸೊ ಹಂಗಾಗಿ ನೋಡಿ ಅವರಪ್ಪ ಫೇಸ್ ಮೇಲೆ ಕೂದಲು ಬಿದ್ದಿರೋದೆಲ್ಲ ಅವಳಿಗೆ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒರೆಸ್ತವ್ರೆ. ನೋಡಿ ಈ ಥರ ಏರ್ ಕಟ್ ಆಯ್ತು. ಅವಳು ಏರ್ ತುಂಬ ಸಿಲ್ಕಿಯಾಗಿದೆ ಗೈಸ್, ನನಗೆ ತುಂಬ ಇಷ್ಟ ನನ್ನ ಮಗಳು ಏರು. ನನ್ನ ಮಗಳು ನೋಡಿದ್ರೆಲ್ಲ ಏರ್ ಕಟ್ ಇಷ್ಟ, ಏರ್ ಕಟ್ ಇಷ್ಟ. ಎಷ್ಟು ಚೆನ್ನಾಗಿದೆ ಏರ್ ಕಟ್ ಅನ್ನೋಕ್ಕಿಂತ ಅವಳು ಏರ್ ಎಷ್ಟು ಚೆನ್ನಾಗಿದೆ, ಸಿಲ್ಕಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಮತ್ತು ಅವಳು ಗ್ರೋತು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ, ಬೇಗ ಬೆಳೆಯುತ್ತವಳು ಏರು. ಈ ವಯಸ್ಸಿಗೆ ಅಷ್ಟು ಉದ್ದ ಬೆಳೆಸೋದು ಬೇಡ ಅಂತ ಅಷ್ಟೇ. ಬಟ್ ಅವಳು ಏನು ನೀವು ಔಟ್ಪುಟ್ ನೋಡಿರಂತೀರಿ, ಎಷ್ಟು ಸಿಲ್ಕಿಯಾಗಿರುತ್ತೆ ಅಂದರೆ ತುಂಬ ಇಷ್ಟ. ಅವಳು ನೋಡಿದ್ರೆಲ್ಲ ಫಸ್ಟು ಮುಟ್ಟೋದೇ ಕೈ ಹಾಕೋದೇ ಏರ್ಗೆ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗೂ ಬಂತು. ಬಟ್ ಅದು ಅಷ್ಟೊಂದು ಲೆಂತ್ ಏರ್ನ ಕಟ್ ಮಾಡಿಬಿಟ್ವಲ್ಲ ಅಂತ ಸ್ವಲ್ಪ ಲೈಟಾಗಿ ಹೊಟ್ಟೆ ಹೊರಿತಾ ಇದೆ. ಚೆನ್ನಾಗಿತ್ತು ಅವಳು ಏರು, ಸ್ವಲ್ಪ ಜುಟ್ಟು ಹಾಕಿದ್ರು ಚೆನ್ನಾಗಿ ಕಾಣೋಳು, ಎಲ್ಲದಕ್ಕೂ ಚೆನ್ನಾಗಿತ್ತು. ಬಟ್ ಅವಳು ಜುಟ್ಟು ಇಟ್ಕೊತಿರ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಕಿತ್ತು ಎಲ್ಲ ಬಿಸಾಕೊಳ್ಳೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಟ್ ಮಾಡಿಸಿದ್ದು ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ಲೆಂತ್ ಏರ್ ಬಿಡ್ತಾಯಿದ್ದು, ಹೆಂಗಿರೋ ಮುಡಿ ಕೊಡಬೇಕಲ್ಲ. ಸೊ ಹಂಗಾಗಿ ಇವಾಗ ಡ್ರೈ ಕ್ಲೋಸ್ ಯುವರ್ ಐಸ್ ಮಗಳೇ ಅಂದರೆ ಎಲ್ಲ ಕ್ಲೋಸ್ ಮಾಡ್ಕೊತಾ ಇದ್ಲು ಐಸೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡು ಕೂತಿದ್ದಾಳೆ, ಸಾಕಾಗಿ ಬಂದಿತ್ತು ಮಾತ್ರ ಚೆನ್ನಾಗಿ. ನೋಡಿ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ಏರು. ನೋಡಿರಂತೀರ ಅವ್ರ ಅಪ್ಪ ಇಟ್ಕೊಂಡಿದ್ರು, ನೋಡಿ ಡ್ರೈ ಮಾಡ್ತೀನಿ ಸೆಟ್ ಮಾಡ್ತೀನಿ ಕೂದಲನ್ನ ಇಟ್ಕೊಳ್ಳಿ ಅಂತ. ನೋಡಿ ಏನು ಮಾತಾಡಲಿಲ್ಲ, ಪಪ್ಪ ನನ್ನ ಜೊತೆ ಇದೆಯಾ ಇಟ್ಕೊಂಡಿದ್ಯಾ ಅಷ್ಟೇ. ಒಟ್ನಲ್ಲಿ ಅವ್ರ ಪಪ್ಪ ಅವಳ ಪಕ್ಕನೇ ಇರಬೇಕಾಗಿತ್ತು, ಅವಳು ನಿಂಗೆ ಇಟ್ಕೋಬೇಕಾಗಿತ್ತು. ಅವಳು ಇಲ್ಲಾಂದರೆ ಪಪ್ಪ ಎಲ್ಲಿದೆಯಾ ಬಾ ಅಂತ ಹೇಳ್ತಿದ್ಲು. ಸೊ ಹಂಗಾಗಿ ಅವಳು ಏರ್ ಕಟ್ ಫುಲ್ ಮಾಡೋವರೆಗೂ ಎಲ್ಲರ ಪಪ್ಪನೇ ಇಟ್ಕೊಂಡಿರೋದು, ಅವ್ರ ಪಪ್ಪನೇ ಅವಳ ಜೊತೆ ಇದ್ದಿದ್ದು. ನಾನು ಸುಮ್ಮನೆ ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಎಷ್ಟು ಬೇಕಷ್ಟು ವೀಡಿಯೋ ಮಾಡ್ತಿದ್ದೆ ಅಲ್ಲಿ. ನೋಡಿ ಅವರಪ್ಪನೂ ಏರ್ಗೆ ಯಾವ ಥರ ಕೈ ಹಾಕ್ತಿದ್ರು, ಅವ್ರು ಸೆಟ್ ಮಾಡ್ತೀನಿ ಅವ್ರ ತಲೆ ಹಂಗೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ರು. ಅಲ್ಲಿ ನೋಡಿ ಅವಳದು ಏರ್ ಸೆಟ್ ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗಲೇ ಸಿಲ್ಕಿಯಾಗಿ. ಓಕೆ ಇರಿ, ಇವಾಗ ಫೈನಲ್ ಔಟ್ಪುಟ್ ಯಾವ ಥರ ಬಂತು ಅಂತ ತೋರಿಸ್ತೀನಿ, ನಿಮಗೂ ಶಾಕ್ ಆಗುತ್ತೆ. ಎಷ್ಟು ಸಿಲ್ಕಿ ನನ್ನ ಮಗಳೇರು, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಏರ್ ಕಟ್ಟು. ಅಲ್ಲಿ ಸೆಟ್ ಎಲ್ಲ ಮಾಡಿ ನೋಡಿ ಏನು ಸಖತ್ತಾಗೈತೆ ನನ್ನ ಮಗಳು ಇರಲ್ವ ಗೈಸ್, ಸೂಪರಾಗೈತೆ. ಓಕೆ ಗೈಸ್, ನೀವು ನಿಮ್ಮ ಮಕ್ಳುಗಳಿಗೆ ಯಾವ ಥರ ಏರ್ ಕಟ್ ಮಾಡಿಸ್ತೀರಾ ಅಂತೇಳಿ. ನನ್ನ ಮಗಳು ಏರ್ ಕಟ್ಟು ಹೊಸ ಲುಕ್ಕು ಅಂದರೆ ಅದೇ ಏರ್ ಕಟ್ಟು ಸೇಮ್, ಸ್ವಲ್ಪ ಲೆಂತಿ ಇತ್ತು, ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ ಅಷ್ಟೇ. ಈ ವೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಗೈಸ್, ಓಕೆನಾ? ಅವಳು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಬೇರೆ ಯಾವ ಥರ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ನನ್ನ ಮಗಳದ್ದು ಏರ್ ಕಟ್ ಯಾವ ಥರ ಇದೆ ಅಂತ. ನನಗೇನೋ ತುಂಬ ಇಷ್ಟ ಆಯಿತು, ಕ್ಯೂಟಾಗಿ ಕಾಣಿಸ್ತೈತೆ. ಅವಳು ಏರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತೈತಿ, ಗೊಂಬೆ ಥರ ಕೂತಾಳೆ.
ಒಂದು ಲುಕ್ ಕೊಡೆ, ಒಂದು ಇದು ಮಾಡೆ, ಒಂದು ಫೋಟೋ ತೆಗಿತೀನಿ, ಒಂದು ವೀಡಿಯೋ ಮಾಡ್ತೀನಿ ಅಂದರೆ ಏನೂ ಮಾಡ್ತಿರಲಿಲ್ಲ. ಸುಮ್ಮನೆ ಸೈಲೆಂಟಾಗಿ ಗೌರಮ್ಮನ ಥರ ಕೂತಿದ್ಲು ನೋಡಿ. ಅವಳೆ ಮಿರರಲ್ಲಿ ನೋಡ್ಕೊತಾ ಇದ್ಲು. ಅವನೇನೂ ಮಾತಾಡಲಿಲ್ಲ, ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ಲು. ಅನ್ನನಾ ಅದೇನಕ್ಕೋ ಬಾಕ್ಸ್ ವಾಶ್ ಮಾಡ್ತೀರ ಚರಿ ನೀನು? ನುಂಗ್ಬಿಟ್ಟು ಹೇಳು ಏನಕ್ಕೆ ಬಾಕ್ಸ್ ಏನಕ್ಕೆ ವಾಶ್ ಮಾಡ್ತಿರೋದು ನೀನು? ಫ್ರಿಡ್ಜಿಗೆ ಹಾಕಿಡಕ್ಕ. ಇನ್ನೊಂದು ಬಾಕ್ಸ್ ಎಲ್ಲಿ ಪಪ್ಪ? ನೀನು ಒಂದೇ ಬಾಕ್ಸ ವಾಶ್ ಮಾಡಿದ್ದು? ಒಂದು ಬಾಕ್ಸ್ ಸಾಲಲ್ಲ. ನೀಟಾಗಿ ಒಂಚೂರು ನೀರಿನ ಅಂಶ ಇರಬಾರ್ದು ಅದರಲ್ಲಿ. ಇನ್ನೊಂದು ಬರೋ ಟಿಶ್ಯೂನಲ್ಲಿ ಒರೆಸ್ಬಿಡು. ನೀಟಾಗಿ ಒರೆಸ್ಬಿಡಿ ತುಂಬಾನ. ಏನು ಪಪ್ಪ ಇಷ್ಟು ಚೆನ್ನಾಗಿ ಕರ್ಗಿ ಎಲ್ಲ ಎಣ್ಣೆ ಮೇಗಡೆ ಬಂದೈತೆ. ಮಿಕ್ಸ್ ಮಾಡಿ ಅಲ್ವಾ? ಎಣ್ಣೆ ಜಾಸ್ತಿ ಆಯ್ತಲ್ಲ, ಅಂದರೆ ಇಷ್ಟು ಇರಬೇಕಲ್ವಾ? ಗಮ್ಮಂತೈತೆ ಗುರು. ಇವಳು ಗಮ್ಮ ನೋಡ್ತಾವಳೆ ಅಂತೆ. ಇರಪ್ಪ ಅವಳು ತುಂಬ್ತಾಳೆ. ಅವನಿಗೂ ಕನ್ನ ಕೊಡ್ತೀನಿ ಬಾಯಿಗೆ. ಫ್ರಿಡ್ಜಲ್ಲಿ ಇಡೋಣ ತುಂಬಿ. ಗಮ್ಮ ಇದೊಂದಕ್ಕೆ ಆಗುತ್ತಾ ಅಂತ? ಇದೊಂದಕ್ಕೆ ಸಾಲಲ್ಲ ಅಲ್ವ, ಜಾಸ್ತಿ ಆಗುತ್ತೆ. ಒಂದು 2 kg ಬರುತ್ತಾ? ಅಲ್ಲ ಆ ಬಾಕ್ಸು. ಅದು 2 kgಕ್ಕಿಂತ ಜಾಸ್ತಿ ಐತಾ? ಇದು ಇನ್ನೊಂದು ಸಣ್ಣ ಬಾಕ್ಸ್ ಐತಲ್ಲ, ಅದಕ್ಕೂ ಇನ್ನೂ ಜಾಸ್ತಿ ಆಗುತ್ತಲ್ಲ. ಸಾಕು ಮುಚ್ಚುಳ ಹಾಕೋಕ್ಕೆ. ಸಾಕು ಬಿಡು ಪಪ್ಪ. ಅದಕ್ಕೆ ಸಾಕು. ಇನ್ನೊಂದು ಬಾಕ್ಸಿಗೆ ಹಾಕೋಣ. ನೀನು ಹಾಕುವಂತೆ ಪಪ್ಪ. ಇಲ್ಲಿ ನೋಡಿಲಿ, ಅದು ಚಲ್ತಲ್ ನೋಡು, ಆ ಕಡೆ ಈ ಕಡೆ ಇವಳು. ನೀಟಾಗಿ ಒರೆಸ್ಬೇಕು. ಟಿಶ್ಯೂ ತಗೋಬೇಕಾರೆ. ಅಯ್ಯೋ ಎಷ್ಟು ಟಿಶ್ಯೂ ವೇಸ್ಟ್ ಮಾಡಿದಿರಲ್ಲ. ನಿನ್ನ ಕೈ ನೋಡು ಮತ್ತೆ. ಇವಳು ತುಂಬ್ತಾವಳೆ ಎಣ್ಣೆಲ್ಲ ಅನ್ಕೋಸ್ತಾಳೆ ಪಪ್ಪ ಇವಳು. ಸರಿ ಅಜ್ಜಿ ಕೊಡೋಣ. ಯಾವ ಅಜ್ಜಿ ಕೊಡೋಣ? ಆಮೇಲೆ ಇಂದ್ರಜ್ಜಿಗೆ ಜಮ್ಮಜ್ಜಿಗೆ ಕೊಡೋಣ. ಹಾಂ, ನಾವು ಯಾವ್ದು ಇಟ್ಕೊಳ್ಳೋಣ? ಪಪ್ಪ ಇವಳು ಡಿವೈಡ್ ಮಾಡ್ತಾವಳೆ ಪಪ್ಪ. ಅದು ನಮಗಂತೆ, ಅದು ದಮ್ಮಜ್ಜಿಗಂತೆ, ಇದು ಇಂದ್ರಜ್ಜಿಗಂತೆ. ಮುದ್ದು ಬರೀ ಹಂಗೆ ಹಾಕ್ಬಾರ್ದು, ಗ್ರೇವಿನೂ ಹಾಕ್ಬೇಕು. ಬಿಡಿ ಪಪ್ಪ ಹಾಕುತ್ತೆ. ಇದು ಎಲ್ಲ ಗ್ರೇವಿ ಎಲ್ಲ ಹಾಕ್ಬೇಕು ಕಣವ. ಏನಾರೆ ಸರಿ ಹೋಗಲ್ಲ ನಿಂಗೆ. ಅದು ಎಣ್ಣೆ ಏನು ಗೊತ್ತಿಲ್ಲ ಬಿಡವ. ಬಿಡವ ಪಪ್ಪ, ಹಾಕಿಡುತ್ತೆ. ಈಗ ನೀನು ಹಾಕೈತಲ್ಲ, ಈಗ ಪಪ್ಪ ಹಾಕೋದು. ನೀಟಾಗಿ ಮಿಕ್ಸ್ ಮಾಡು ಪಪ್ಪ. ಎಣ್ಣೆ ಎಲ್ಲ ಇದ್ರ ಒಂದೊಳ್ಳೆ ಎಣ್ಣೆ ಐತೆ, ಅದಕ್ಕೂ ಹಾಕ್ತಾ ಹಾಕು. ತುಂಬಾನಾ? ಅದಕ್ಕೆ ಎಷ್ಟಾಗುತ್ತೆ? ಫಸ್ಟ್ ಅದಕ್ಕೆ ಹಾಕಿಲ್ಲ ಅಂದರೆ ತುಂಬ ಹಾಕಿದ್ರೆ ಇದಕ್ಕೆ ಸರೋಗುತ್ತೆ. ಅಲ್ಲಿ ಬ್ರೋಗ್ ಬೇರೆ 1 kg ಅಷ್ಟು ಕೊಟ್ವಲ್ಲ.
ಉಪ್ಪಿನಕಾಯಿ 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 ಮಾವಿನಕಾಯಿ ಉಪ್ಪಿನಕಾಯಿ. ಚರಿಗೊಂದು ಕೊಡ್ರಪ್ಪ. ಕೊಡ್ಲಾ ನಾವು ಸಿಪಿ ತಿಂತೀಯಾ? ಬೇಡವಾ? ಯಾಕೆ? ಟುಮಾರೋ ತಿಂತೀಯಾ? ಹೆಂಗೆ ಹೇಳ್ತಾಳೆ ಗುರು ಇವಳು ನನಗೆ. ಸುಮ್ಮನಿರವ, ಪಪ್ಪ ಎಲ್ಲ ಕ್ಲಿಯರಾಗಿ ಹಾಕುತ್ತೆ.